ಮೂವ್ ಆಗಿ ಸರ್ ಫೋಟೋ ತಗೊಳ್ಳೋಣ. ಫೋಟೋ ಅಲ್ಲೇ ಕ್ಲಿಕ್ ಮಾಡಿದೆ. ವರುಣ್ ಫೈನಲಿ ವಿ ಅರೈವ್ಡ್ ಅಟ್ ಕ್ಲಬ್ ಮಹೀಂದ್ರ. 9845 ರೆಸಾರ್ಟ್ ವೈಬ್ ಅಂತೂ ತುಂಬ ಚೆನ್ನಾಗಿದೆ. ಚೆಕ್ ಇನ್ ಆಗಿ ನೋಡೋಣ ಹೇಗಿದೆ ಅಂತ. ಚೆಕ್ ಇನ್ ಟೈಮಲ್ಲಿ ಮತ್ತೆ ಒಂದು ಸಲ ಫಾರ್ಮ್ ಫಿಲ್ ಮಾಡಿಸ್ಕೊಂಡು ಎಲ್ರದ್ದು ಆಧಾರ್ ಕಾರ್ಡ್ ಚೆಕ್ ಮಾಡಿ ಒಂದು ಜೆರಾಕ್ಸ್ ತಗೋತಾರೆ. ನಾವು ರೀಚ್ ಆಗಿದ್ದು ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಮಳೆ ಶುರು ಆಯಿತು. ಈಗ ಮಾತಾಡ್ತೀನಿ ಹೋಗಿ ಮ್ಯಾಮ್. ಹಾಂ ಸರ್ ಆಗತ್ತಾ? ಗಾಡಿ ಮುಂದೆ ಎತ್ಕೊಂಡಿಲ್ಲ ಇನ್ನೂ 4 ಜನ ಕೂತ್ಕೋಬೋದು. ಲಗೇಜಸ್ ಎಲ್ಲ ಇನ್ನೊಂದು ಕಾರಲ್ಲಿ ತಗೊಬರ್ತಾ ಇದ್ದಾರೆ. ನಮ್ಮನ್ನ ರೂಮಿಗೆ ಡ್ರಾಪ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂಥರ ತಲೆ ಸುತ್ತೈತೆ ನನಗೆ ಯಾಕೋ ಅನಿಸ್ತೈತೆ. ನೈಟ್ ನಾವು ಕೇಸ್ ನಾವು ಬೇಕು ಪಾಡಚ್ಚಿ ಒಟ್ಟರೆ ಅದು ಒಳ್ಳೆಯದೇ. ಅದೇ ಕಾರ್ ಕೊಟ್ಬಿಟ್ರೆ ಎಲ್ಲ ತಂದು ಅದಕ್ಕೆ ಒಂದು ಕಾರ್ ಕೊಡ್ತಾ ಇಲ್ಲ. ಜಾಸ್ತಿ ಜಾಸ್ತಿ ಆಮೇಲೆ 150 ಇರ್ತದೆ. This one, number 9 you have to dial. Number 9. ನಂಬರ್ 9. ಹೌದಾ? ಎಷ್ಟು ಟೈಮಿಗ 4:35ವರೆಗೂ ಫ್ರೆಶ್ ಅಪ್ ಆಗಿ ಹೋಗ್ಬೋದಲ್ಲ. ರೋಸ್ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಫೈನಲಿ ರೆಸಾರ್ಟ್ ಅಂತೂ ತುಂಬಾ ಚೆನ್ನಾಗಿದೆ. First floor ಹೋಗೋದು? I will be there. ಒಂದೇ ಫ್ಲೋರ್ ಅಲ್ಲ. 1209. 1212. ಓಕೆ ಅಲ್ಲ ಅದೇ ಬರಲ್ವ ಇದು ಯಾಕಪ್ಪ? ರೂಮ್ ಒಳಗೆ ಏನೇನಿದೆ ಅಂತ ನೋಡೋಣ ಬನ್ನಿ. ಓವನ್ ಇದೆ. ಫುಡ್ ಹಾಟ್ ವಾಟರ್ಗೆ ಕಾಫಿ ಮಾಡ್ಕೊತೀರಾ? ಟೀ ಮಾಡ್ಕೊಂಡ್ರೆ ಗ್ರೀನ್ ಟೀ ಇದೆ, ಟೀಗೂ ಕೂಡ ಇದೆ. ವಾಟರ್ ಬಾಟಲ್ ಸಿಕ್ಕಿದೆ. ಇದೇನು ಕೆಳಗಡೆ ಫ್ರಿಡ್ಜ್? ಫ್ರಿಡ್ಜ್, ಸ್ಮಾಲ್ ಫ್ರಿಡ್ಜ್. ಓಕೆ. ಡೈನಿಂಗ್ ಟೇಬಲ್ಲು, ಇದು ನಮ್ಮ ಬೇಬಿ ಬೆಡ್, ಒಂದು ಲಾರ್ಜು ಒಂದು ಸ್ಮಾಲ್ ಫ್ಯಾಮಿಲಿ ರೂಮ್ ನಾವು ಬುಕ್ ಮಾಡ್ಕೊಂಡಿರೋದು. ಬಾಲ್ಕನಿ ಬಾಲ್ಕನಿ ಈ ಕಡೆ ಇದೆ.
ಇಲ್ಲಿ ವಾರ್ಡ್ರೋಬ್ ಇದೆ. There is the washroom. ಫೈನಲಿ ಲಗೇಜಸ್ ಬಂತು. ಮಕ್ಕಳಂತೂ ಕಾಯ್ತಾ ಇದ್ರು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು ಅಂತ. ರೆಡಿ ಆಗ್ಬಿಟ್ಟು ಹೊರಡ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದ್ದೀವಿ. ಕಿಡ್ಸ್ ಪೂಲ್ ಈ ಕಡೆ. ಮೇಡಮ್ ಆಯ್ ಮಾಡಿ. ಸ್ಕೂಲಲ್ಲಿ ಹೇಳ್ಕೊಡ್ತಾರಂತೆ. ಸ್ಕೂಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಹೌದು. ಸ್ವಿಮ್ಮಿಂಗ್ ಪೂಲೆಲ್ಲ ಮುಗಿಸಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಇಲ್ಲಿ ಹ್ಯಾಪಿ ಹಬ್ಬಕ್ಕೆ ಬಂದ್ವಿ. ಸಂಜೆ 7 ಗಂಟೆ ಮೇಲೆ ಇಲ್ಲಿ ಸಿಂಗಿಂಗ್ ಮತ್ತು ಡ್ಯಾನ್ಸ್ ಎಲ್ಲ ಪ್ರೋಗ್ರಾಮ್ ಇರುತ್ತೆ. ನೈಟು ಲೇಟ್ ಆಗಿದ್ದರಿಂದ ಟಯರ್ಡ್ ಆಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಮಾರ್ನಿಂಗು ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಿಯರೆಸ್ಟ್ ಯಾವ್ದಾದ್ರು ಟೆಂಪಲ್ಗೆ ಹೋಗೋಣ ಅಂತ. ಬೆಳಗ್ಗೆ ಎದ್ದು ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಈ ಕಡೆ ಫೇಮಸ್ ಇರೋದು ಇಗ್ಗುತಪ್ಪ ಟೆಂಪಲ್ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಹಂಗೆ ಇಂಪ್ರೂವ್ ಆಗ್ತಾ ಇರ್ಬೇಕು. ಓದೋದು ಅಷ್ಟೇ. ಈಗ ಅವ್ರಿಗೆ ಈಗ ಏನ್ ಗೊತ್ತಾ, ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಇನ್ ಯೂಟ್ಯೂಬಲ್ಲಿ ಹುಡುಕ್ಬಿಟ್ಟು ಓದ್ತಾರೆ. ಈಗ ಅವ್ರಿಗೆ ಏನೊಂದು ಮೆಟೀರಿಯಲ್ ಗೊತ್ತಾಗ್ಲಿಲ್ಲ ಅನ್ಕೋ, ಸ್ಕೂಲಲ್ಲಿ ಹೇಳ್ಕೊಟ್ರು ನನ್ಗೆ ಗೊತ್ತಾಗ್ಲಿಲ್ಲ ಸ್ಕೂಲಲ್ಲಿ ಹೇಳಿದ್ದು ಅಂದಾಗ ಯೂಟ್ಯೂಬಲ್ಲಿ ಹುಡುಕ್ಬಿಟ್ಟು ಅವ್ರು ನೋಡ್ತಾರೆ. ಆದಷ್ಟು ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಬಿಡ್ಬೇಕು. ಅವ್ರಿಗೆ ಎಲ್ಲ ಮಾಡಕ್ ಬಿಡ್ಬೇಕು. ನೀವೇ ಮಾಡಿ, ನೀವೇ ನನ್ಗೆ ಗೊತ್ತಿಲ್ಲ ಅಂದಾಗ ನೀವೇ ನೋಡು, ಇಂಟರ್ನೆಟ್ ಎಲ್ಲ ನೋಡು, ಆಮೇಲೆ ನಾನು ಹೇಳ್ಕೊಡ್ತೀನಿ. ಹೌದು, ಇವತ್ತಿನ ಮಕ್ಕಳು ಮೊಬೈಲ್ ಫಸ್ಟ್ ಕೈಗೆ ಇಟ್ಕೊತಾರೆ. ಇದು ಮಾಡೋದು ಹೇಗೆ ಅಂತ ಸ್ವಲ್ಪ ತಲೆ ಓಡಿಸೋಣ ಅನ್ನಲ್ಲ. ಪಾಡಿ ಶ್ರೀ ಇಗ್ಗುತಪ್ಪ ದೇವಸ್ಥಾನ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ಕೂಲ್ ವೆದರ್ ಈ ಸೈಡ್ ಅಂತೂ. ಎಲ್ಲೇ ಹೋಗ್ತೀವಿ ಅಂದರೂ ಚಳಿ ಚಳಿ ಫೀಲ್ ಆಗ್ತಾ ಇದೆ. ಬನ್ನಿ ದೇವಸ್ಥಾನ ಹೇಗಿದೆ ನೋಡೋಣ. ಬಂದೆಲ್ಲ ಪ್ರತಿಯೊಬ್ಬಂಗೂ ನಮ್ಮ ದೇವರ ಪೂಜೆ ಮಾಡೋ ಪ್ರಸಾದ. ಇಲ್ಲೇ ಮುಂದೆ ಹೋಗು, ಇಲ್ಲೇ ನಿಂತ್ಕೊ ಕಾಣಿಸುತ್ತೆ. ನೀವೇನಾದರೂ ವಿರಾಜಪೇಟೆ ಸೈಡ್ ಬಂದರೆ ಮರೀದೆ ಈ ದೇವಸ್ಥಾನನ ಒಂದ್ಸಲ ವಿಸಿಟ್ ಮಾಡಿ. ಆನ್ಲೈನಲ್ಲಿ ಲೊಕೇಶನ್ ಅವೈಲೇಬಲ್ ಇದೆ. ಇಲ್ಲೇ ಪ್ರಸಾದ ಇತ್ತು. ನಾವು ಮಧ್ಯಾಹ್ನದ ಊಟ ಇಲ್ಲೇ ಮುಗಿಸ್ಕೊಂಡು ನೆಕ್ಸ್ಟು ತಲಕಾವೇರಿಗೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಊಟ ಮುಗಿಸ್ಕೊಂಡು ತಲಕಾವೇರಿ ಕಡೆ ಬಂದ್ವಿ. ಫುಲ್ ಫಾಗಲ್ಲೇ ಟೆಂಪಲ್ ಅಂತೂ ಮುಚ್ಕೊಬಿಟ್ಟಿದೆ. ನಮ್ಗೆ ಆಲ್ಮೋಸ್ಟ್ ಟೆಂಪಲೇ ಕಾಣಿಸ್ತಾ ಇರಲಿಲ್ಲ.
ಇಲ್ಲ ಹಾಕ್ಬಿಟ್ಲೆ ಅಲ್ಲ ಒಳಗೆ ಗಾಡಿ ಹೋಗುತ್ತಾ? ಇಲ್ಲ ಅಲ್ವಾ? ಹೋಗಲ್ಲ ತುಫಾನ್ ಅಂತ ಇದೆ. ಪಾಪ ಇವ್ರು ಕೊಟ್ಟರೆ ತಗೊಂಡಿಲ್ಲ. ಮತ್ತೆ ರಿವರ್ಸ್ ಬರುವಾಗ ತಗೊಳ್ಳಲ್ಲ. ಇಲ್ಲ ಒಳಗಡೆ ಟೆಂಪಲ್ಗೆ ಸುಮಾರು ದೂರ ಹೋಗ್ಬೇಕನ್ಸುತ್ತೆ. ಅಲ್ಲಿ ಫಾಗ್ ಮುಚ್ಚೋಗೈತೆ ಅಲ್ಲಿ ಆರ್ಚ್. ಟೆಂಪಲ್ ಆರ್ಚ್ ಕಾಣಿಸ್ತಾನೆ ಇಲ್ಲ ಅಲ್ಲ. ಇಲ್ಲೇನಾ? ಸ್ಯಾಂಡ ಕರೆಕ್ಟಾಗಿ ನಮ್ಗೊಂದು ಕಾರಿಗೆ ಸ್ಪೇಸ್ ಇದೆ. ನೋಡು ತಲಕಾವೇರಿ ದೇವಸ್ಥಾನ ಫಾಗಿಂದನೇ ಫುಲ್ ಮುಚ್ಕೊಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ ಟೆಂಪಲ್. ನಮ್ಮ ಮಕ್ಕಳು ಡ್ಯಾನ್ಸ್ ಸೆಷನ್. ನೀನು ಮಾಡಲ್ಲ ತ್ರಿಷಿಕ್? ನೀರಿದೆ ಹುಷಾರು. ಈ ವಿಡಿಯೋಗ್ರಾಫರ್ ನಮ್ಮ ಸುತ್ತ ಅಡ್ಡ ಬರ್ತಾರೆ. ಮೂರು ಕೋತಿಗಳು ಏನು ಮಾಡ್ತಾ ಇದ್ದಾವೆ ಅಂತ ತೋರಿಸ್ತೀನಿ. ಯಾಕೆ ಕಣ್ಣು ಮುಚ್ಕೊಂಡಿದ್ದೀರಾ? ಯಾಕೆ ಬಾಯಿ ಮುಚ್ಕೊಂಡಿದ್ದೀರಾ? ಯಾಕೆ ಕಿವಿ ಮುಚ್ಚಿದ್ದೀರಾ? ಅವ್ಳ ಕಿವಿ ಕೇಳಿಸ್ತಾ ಇಲ್ಲ, ಇವಳು ಮಾತಾಡಲ್ಲ, ಇವಳು ನೋಡಲ್ಲ. ಓ 3 ಜನನು ಒಳ್ಳೆ ಕೋತಿಗಳನ್ನ ಲಾಕ್ ಮಾಡ್ತಾರೆ. ಸರ್ ಆಡಿ ನೀವಿಬ್ರು ಆಡಿ ನಾವು ವಿಡಿಯೋ ಮಾಡ್ಕೊತೀವಿ. ರಾಕ್ ಪೇಪರ್ ಸೀಸರ್. ಹಿಂದೆ ಮಕ್ಕಳಾಡೋದೆಲ್ಲ ಇವಾಗ ನಾವು ಆಡಬೇಕು. ಇಲ್ಲಿಂದ ರೆಸಾರ್ಟ್ ಕೊಟ್ಟು ನೈಟು ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ನಾವು ನಮ್ಮ ಸರ್ ಅವರ ಫ್ರೆಂಡ್ ಫಾರ್ಮ್ ಹೌಸಿಗೆ ಬಂದಿದ್ವಿ. ಇದು ಶ್ರೀನಿಕಾ ಯೋಗ್ನಾವ ಫ್ರೆಂಡಾ ಮ್ಯಾಮ್? ಇದರ ಕಂಟಿನ್ಯೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮ್ಮ ಪೇಜನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗೋಣ.